ಮತ್ತು ಡಿಸಿಎಂ ಪ್ರತ್ಯೇಕವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಖಡಕ್ ಸಂದೇಶ ಕೊಟ್ಟಿದ್ದಾರೆ ಮೀಟಿಂಗ್ ಸಂದರ್ಭದಲ್ಲಿ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ಸಂದೇಶ ಏನು? ಇದು ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ಕಾಂಗ್ರೆಸ್ನ ಪವರ್ ಪಾಲಿಟಿಕ್ಸ್ ಕುರಿತ ಬಿಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯನವರಿಗೆ ಖರ್ಗೆ ಕೊಟ್ಟಿರುವ ಸಂದೇಶ ಏನು? ಸಿದ್ದರಾಮಯ್ಯ ಜೊತೆ ಖರ್ಗೆ 1-to-1 ಮೀಟಿಂಗ್ ಮಾಡಿದ್ರು. ಸಿದ್ದರಾಮಯ್ಯನವರಿಗೆ ಆ ಸೀಕ್ರೆಟ್ ಹೇಳಿದ್ರ ಮಲ್ಲಿಕಾರ್ಜುನ ಖರ್ಗೆ? ಸಿಎಂ ಸಿದ್ದುಗೆ ಕೊಟ್ಟ ಆ ಭರವಸೆ ಏನು? ಸಿದ್ದು ಅದಕ್ಕೆ ಓಕೆ ಅಂದ್ರ? ಇದು ಗ್ಯಾರಂಟಿ ನ್ಯೂಸ್ ನ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಿನ್ನೆ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾದಂತಹ ಸಿದ್ದರಾಮಯ್ಯನವರಿಗೆ ಕೊಟ್ಟ ಸಂದೇಶ ಏನು? ಸಿದ್ದರಾಮಯ್ಯನವರ ರೆಸ್ಪಾನ್ಸ್ ಹೇಗಿತ್ತು? ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರುವ ಸಂದೇಶಕ್ಕೆ ಮಾತುಗಳಿಗೆ ಓಕೆ ಅಂದಿದ್ದಾರಾ ಸಿಎಂ ಸಿದ್ದರಾಮಯ್ಯ? ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂದೇಶ ಕೊಟ್ಟಿರಬಹುದು ಸಿದ್ದರಾಮಯ್ಯನವರಿಗೆ? ಇದು ಅತಿ ದೊಡ್ಡ ಕುತೂಹಲ. ಆ ಕುತೂಹಲಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಗ್ಯಾರಂಟಿ ನ್ಯೂಸ್ ಆ ಮೀಟಿಂಗ್ ನ ಸಂಬಂಧಪಟ್ಟಂತೆ ಇನ್ಸೈಡ್ ಮಾಹಿತಿಯನ್ನ ರಿವೀಲ್ ಮಾಡ್ತಾ ಹೋಗ್ತೀವಿ. ನಿನ್ನೆ ಪ್ರಮುಖವಾಗಿ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಭೇಟಿ ಕೊಟ್ಟಿದ್ದೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ಬೇಕು ಅಂತ. ಆದ್ರೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ನೇರವಾಗಿ ಎಐಸಿಸಿ ಅಧ್ಯಕ್ಷರನ್ನ ಸಿಎಂ ಮತ್ತು ಡಿಸಿಎಂ ಭೇಟಿಯಾದ್ರು. ಬಟ್ ಸಿಎಂ ಸಿದ್ದರಾಮಯ್ಯನವರು ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗೋಕ್ಕೂ ಮುನ್ನ ರಾಷ್ಟ್ರೀಯ ಮಾಧ್ಯಮಗಳು, ಕನ್ನಡ ಮಾಧ್ಯಮಗಳು ಸೇರಿದಂತೆ ರಾಷ್ಟ್ರೀಯ ಮಾಧ್ಯಮಗಳಾದಿಯಾಗಿ ಎಲ್ಲರಿಗೂ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ. ಒಂದ್ ಕಡೆ ಆ ಸ್ಟೇಟ್ಮೆಂಟ್ ಕೊಟ್ಟ ಬಳಿಕ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿರೋದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿತ್ತು. ಕಾರಣ ಹೈಕಮಾಂಡ್ ನ ನಿಲುವು ಕೂಡ ಅದೇ ರೀತಿಯಾಗಿದೆಯಾ? ಸಿದ್ದರಾಮಯ್ಯನವರಿಗೆ ಬಲವಾದ ಸಂದೇಶ ಹೈಕಮಾಂಡ್ ನಿಂದಲೇ ಬಂದಿದೆಯಾ? ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಎಐಸಿಸಿ ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿದ್ರ ಸಿದ್ದರಾಮಯ್ಯನವರು? ಈ ಕುತೂಹಲ ಇತ್ತು. ಅದರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಒಂದು ಖಡಕ್ ಸಂದೇಶವನ್ನ ಕೂಡ ರವಾನೆ ಮಾಡಿದ್ರಂತೆ ಈ ಎಲ್ಲಾ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಆ ಕೊಟ್ಟ ಸಂದೇಶವೇನು? ಇಬ್ಬರೂ ನಾಯಕರ ಮಧ್ಯೆ ಆಗಿರುವಂತಹ ಚರ್ಚೆಗಳೇನು? ಯಾವ ವಿಚಾರಗಳಲ್ಲಿ ಪ್ರಸ್ತಾಪ ಆಯಿತು? ಇದು ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈಗ ರಿವೀಲ್ ಮಾಡ್ತೀವಿ ನೋಡಿ ನಿನ್ನೆ ಮೀಟಿಂಗ್ ನಲ್ಲಿ ಏನೆಲ್ಲ ಆಯ್ತು ಅಂತ. ಸಿದ್ದರಾಮಯ್ಯನವರಿಗೆ ಖರ್ಗೆ ಕೊಟ್ಟೇ ಬಿಟ್ಟಿದ್ದಾರಂತೆ ಬಿಗ್ ಸಂದೇಶ. ಸಿದ್ದರಾಮಯ್ಯ ಭೇಟಿ ವೇಳೆ ಖರ್ಗೆ ಮಾಡಿದ್ದಾರೆ ಪಾಠ. ರಾಜ್ಯ ರಾಜಕೀಯದ ಬಗ್ಗೆ ಖರ್ಗೆ ಫುಲ್ ಅಸಮಾಧಾನಗೊಂಡಿದ್ದಾರೆ ಅನ್ನೋದ್ರ ಇನ್ಸೈಡ್ ಮಾಹಿತಿ. ನಿಮಗೆ ಹೈಕಮಾಂಡ್ ಸಂಪೂರ್ಣ ಸಹಕಾರ ಕೊಡುತ್ತೆ, ಆದ್ರೆ ಶಾಸಕರು ಬಹಿರಂಗ ಹೇಳಿಕೆ ಕೊಡುವುದು ಸರಿಯಲ್ಲ ಅಂತ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಯಾವ ಬಣವೂ ಇಲ್ಲ, ಇರೋದು ಕಾಂಗ್ರೆಸ್ ಬಣ ಅಷ್ಟೇ. ಇಡೀ ದೇಶ ಕರ್ನಾಟಕ ರಾಜಕಾರಣವನ್ನ ಎದುರು ನೋಡ್ತಾ ಇದೆ. ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು, ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳಬಾರದು. ನಿಮ್ಮ ಬೆಂಬಲಿಗರ ಮಾತು ಕೇಳೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ. ಮುಂದೆ ಬರುವ ಬೇರೆ ರಾಜ್ಯಗಳ ಎಲೆಕ್ಷನ್ ನಲ್ಲಿ ಹೈಕಮಾಂಡ್ ಫುಲ್ ಬ್ಯುಸಿ ಆಗಿದೆ. ಕೇರಳ, ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು ಎಲೆಕ್ಷನ್ ಬೇರೆ ಇದೆ. ಅದ್ರಲ್ಲಿ ನಾವೆಲ್ಲ ಬ್ಯುಸಿ ಆಗಿದ್ದೀವಿ. ಹೈಕಮಾಂಡ್ ನಿಮ್ಮ ಬಣಗಳ ಹೇಳಿಕೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳುವಷ್ಟು ಪುರುಸೊತ್ತಿಲ್ಲ ವರಿಷ್ಠರಿಗೆ. ಹಾಗಾಗಿ ನೀವೇ ನಿಮ್ಮ ಬಣದ ಶಾಸಕರಿಗೆ ವಾರ್ನಿಂಗ್ ಕೊಡಬೇಕು, ಅವರ ಬಾಯಿ ಮುಚ್ಚಿಸೋ ಕೆಲಸ ಆಗಬೇಕು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಈ ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ ನಿನ್ನೆ ಭೇಟಿ ಸಂದರ್ಭದಲ್ಲಿ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ನಮಗೆಲ್ಲ ಗೊತ್ತು, ಬೇರೆ ರಾಜ್ಯಗಳ ಎಲೆಕ್ಷನ್ ಇರೋದ್ರಿಂದ ಸಹಜವಾಗಿ ಹೈಕಮಾಂಡ್ ಅದರಲ್ಲಿ ಬ್ಯುಸಿ ಆಗಿದೆ ಅನ್ನೋದು. ಆದ್ರೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನಕ್ಕೊಬ್ಬೊಬ್ಬರು ಶಾಸಕರಾದಿಯಾಗಿ, ಸಚಿವರಾದಿಯಾಗಿ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಮುಂದಿನ 5 ವರ್ಷ ಕೂಡ, ಅಂದ್ರೆ ಈಗಿರುವಂತಹ ಅವಧಿಗೆ ಪೂರ್ಣಾವಧಿಯ ತನಕ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ನಾಯಕರು ಬದಲಾವಣೆ ಆಗುವುದು ಸಾಧ್ಯ ಇಲ್ಲ, ಹೈಕಮಾಂಡೇ ಹಾಗೆ ಹೇಳ್ಬಿಟ್ಟಿದೆ. ಇಂಥ ವಿಚಾರಗಳನ್ನ ಪದೇ ಪದೇ ಬಹಿರಂಗವಾಗಿ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಹೇಳ್ತಿದ್ದಾರೆ. ಡಿಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಹಾಗಾದ್ರೆ ಪಕ್ಷ ಒಗ್ಗಟ್ಟಾಗಿಲ್ವಾ? ಇವರಲ್ಲೇ ಬಣ ಇದೆಯಾ? ಹಾಗಾದ್ರೆ ಆಡಳಿತ ಹೆಂಗೆ ಇವ್ರ ಹತ್ರ ನಿರೀಕ್ಷೆ ಮಾಡೋದಕ್ಕಾಗತ್ತೆ? ಜನಸಾಮಾನ್ಯರ ಆದಿಯಾಗಿ ಎಲ್ಲರೂ ಕೂಡ ಇದನ್ನೇ ನೋಡ್ತಿದ್ದಾರೆ.
ಹಾಗಾಗಿ ನೀವು ಸರಿಯಾಗಿ ಕೆಲಸ ಮಾಡಬೇಕು. ನಿಮ್ಮ ಆಪ್ತ ಶಾಸಕರಿಗೆ ನೀವೇ ವಾರ್ನಿಂಗ್ ಕೊಡಬೇಕು. ಅವರ ಬಾಯಿ ಮುಚ್ಚಿಸೋ ಕೆಲಸ ಆಗಬೇಕು. ಬಹಿರಂಗ ಹೇಳಿಕೆಗಳನ್ನ ಯಾರು ಕೂಡ ಕೊಡಬಾರದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತಹ ವಿಚಾರವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಈ ಸಂದೇಶ ಕೊಟ್ಟು ಕಳಿಸಿದ್ದಾರೆ ಸಿದ್ದರಾಮಯ್ಯನವರಿಗೆ. ಏನೇ ಇದ್ರೂ ಕೂಡ ಹೈಕಮಾಂಡ್ ಡೆಫಿನೆಟ್ಲಿ ಅದನ್ನ ನಿರ್ಧಾರ ಮಾಡುತ್ತೆ. ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ಪ್ರತಿಯೊಬ್ಬರು ಕೂಡ ಬದ್ಧರಾಗಿರಬೇಕು. ಹೈಕಮಾಂಡ್ ನಿರ್ಧಾರವನ್ನ ಬಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ಬಹಿರಂಗವಾಗಿ ಹೇಳ್ಕೊಳ್ತೀರಿ ಅಂತ ಆದ್ರೆ ಪಕ್ಷಕ್ಕೆ ಅದು ಡ್ಯಾಮೇಜ್ ಅಲ್ವಾ? ಕಾಂಗ್ರೆಸ್ ಪಕ್ಷದಲ್ಲಿ ಒಡಕಿದೆ ಅನ್ನುವಂತ ಸಂದೇಶ ಕೊಡಬೇಕಾಗತ್ತಲ್ವಾ? ಆಲ್ರೆಡಿ ಸಂದೇಶ ಹಲವಾರು ಜನ ಕೊಟ್ಟು ಬಿಟ್ಟಿದ್ದಾರೆ. ಹಾಗಾಗಿ ವಿಪಕ್ಷಗಳಿಗೂ ಕೂಡ ಇದು ಆಹಾರ. ಬೇರೆ ರಾಜ್ಯಗಳ ಎಲೆಕ್ಷನ್ ಮೇಲೂ ಕೂಡ ಇದು ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತ ವ್ಯವಸ್ಥೆ ಸರಿ ಇಲ್ಲ, ಅಲ್ಲಿ ಸಿಎಂ ಗಾದಿ ಗಟ್ಟಿ ಇಲ್ಲ, ಅಲ್ಲೇ ಹೇಳಿಕೆಗಳು ಬರುತ್ತೆ, ಭಿನ್ನಾಭಿಪ್ರಾಯಗಳಿದೆ. ಹಾಗಾಗಿ ಇವರಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥ ಸಂದೇಶ ದೇಶದಾದ್ಯಂತ ಹಲವು ರಾಜ್ಯಗಳಲ್ಲೂ ಕೂಡ ಅದು ಪ್ರಸ್ತಾಪ ಆಗ್ಬಿಡುತ್ತೆ. ಹಾಗಾಗಿ ಬೇರೆ ರಾಜ್ಯದ ಎಲೆಕ್ಷನ್ ಅಲ್ಲೂ ಕೂಡ ಅದು ಪರಿಣಾಮ ಬೀರಬಹುದು. ನೀವು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು. ನಿಮ್ಮ ಆಪ್ತರ ಬಾಯಿ ಮುಚ್ಚಿಸೋ ಕೆಲಸ ಆಗಬೇಕು. ಯಾರು ಕೂಡ ಪಕ್ಷದ ವೇದಿಕೆ ಬಿಟ್ಟು ಆಚೆ ಬಹಿರಂಗ ಹೇಳಿಕೆಗಳನ್ನ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೊಡಬಾರದು. ಎಐಸಿಸಿ ಅಧ್ಯಕ್ಷರೇ ಈ ಹಿಂದೆ ವಾರ್ನಿಂಗ್ ಕೊಟ್ಟಿದ್ರು ಕೆಲವರಿಗೆ. ಬಟ್ ಅವರ ವಾರ್ನಿಂಗ್ ಕೊಟ್ಟರೂ ಕೂಡ ಕೆಲ ಶಾಸಕರು ಸಚಿವರು ಅದನ್ನ ಫಾಲೋ ಮಾಡ್ತಿಲ್ಲ. ಹಾಗಾಗಿ ಅಧ್ಯಕ್ಷರ ಮಾತುಗಳಿಗೇನೆ ಬೆಲೆ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಬಂತು. ಈಗ ಅವರ ಆಪ್ತರ ಬಾಯಿ ಮುಚ್ಚಿಸ್ಬೇಕು ಅಂದ್ರೆ ಅವರ ನಾಯಕರಿಂದಲೇ ಆಗಬೇಕು. ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಆಪ್ತರ ಬಾಯಿ ಮುಚ್ಚಿಸ್ಬೇಕು. ಈ ಕಡೆ ಸಿದ್ದರಾಮಯ್ಯನವರು ಕೂಡ ತಮ್ಮ ಆಪ್ತ ಬಳಗದಲ್ಲಿರೋರ ಬಾಯಿ ಮುಚ್ಚಿಸೋಬೇಕು. ಅವ್ರು ಹೇಳದೇ ಇದ್ರೆ ದಿನಕ್ಕೊಂದೊಂದು ರೀತಿಯ ಹೇಳಿಕೆಗಳು ಆಪ್ತ ಬಳಗದಿಂದ ಕೇಳೋದಕ್ಕೆ ಸಿಗ್ತಾನೆ ಇರುತ್ತೆ. ಅಲ್ಲಿ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದೆಯಾ, ಈ ಪ್ರಶ್ನೆಗಳು ಸೃಷ್ಟಿಯಾಗುತ್ತೆ. ಹಾಗಾಗಿ ಅದೆಲ್ಲದಕ್ಕೂ ಕೂಡ ತೆರೆ ಎಳಿಬೇಕು ಅನ್ನುವಂಥ ಖಡಕ್ ಸಂದೇಶ ಎಐಸಿಸಿ ಅಧ್ಯಕ್ಷರಿಂದಲೇ ರವಾನೆಯಾಗಿದೆ.